ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಅಕ್ಕ ತಗೋ. ನನಗಲ್ವೇ? ಬೆಳಿಗ್ಗೆಯಿಂದ ಏನು ತಿಂದಿಲ್ವಲ್ಲ ಈ ಹುಡುಗಿ, ಇವಳಿಗೆ ಕೊಡು. ತಗೋ ಸತ್ಯ. ನಮ್ಮ ಅಕ್ಕನೇ ಹೇಳಿದ್ಮೇಲೆ ಹಸ್ವಿಲ್ಲ ಅನ್ನೋ ಮಾತೇ ಇಲ್ಲ. ತಗೋ ಕುಡಿ. ಗಾಯ ಆಗಿರೋದು ಒಂದು ಕೈಗೆ, ಇನ್ನೊಂದು ಕೈ ಸರಿ ಇಲ್ವಾ? ಕಾರ್ತಿ, ಏನು ಹಾಗೆ ನಿಂತಿದ್ಯಾ? ಅಕ್ಕನೇ ಹೇಳ್ತಾ ಇದಾರಲ್ಲ ಕುಡ್ಸು ಅಂತ. ಕುಡ್ಸು ಕುಡ್ಸು. ಕೈ ಸರಿ ಇಲ್ಲ ಅನ್ನೋದನ್ನೇ ನೆಪ ಮಾಡಿಕೊಂಡು ಈ ಸತ್ಯ ಚೆನ್ನಾಗಿ ಅಡ್ವಾಂಟೇಜ್ ತಗೋತಾ ಇದ್ದಾಳೆ. ಏಯ್, ದೊಡ್ಡವ್ರ ಹತ್ರ ಹೇಗೆ ಮಾತಾಡ್ಬೇಕು ಅಂತ ಗೊತ್ತಾಗಲ್ವ ನಿಂಗೆ? ಏನಂತೆ ನೀವು ಇವಳು ಮಾತು ಕೇಳಿಸ್ಕೊಂಡು ಕೂತಿದ್ರಲ್ಲ, ನಾಲ್ಕು ತೆಗೆದು ಬಿಡೋದಲ್ವ ಇವಳಿಗೆ? ಅಮ್ಮ ಸ್ವಲ್ಪ ಸುಮ್ಮನೆ ನಿಂತ್ಕೋತ್ಯಾ? ಏನ್ ಬಾಯ್ ಬಂದಾಗ ಮಾತಾಡ್ತಿದ್ಯಾ? ಮರ್ಯಾದೆ ಕೊಟ್ಟು ಮಾತಾಡು. ನಿಂಗೆ ಎಂತದೆ ಮರ್ಯಾದೆ? ಅತ್ತೆ ಹೇಳಿದ್ರು ಅಂತ ಅವ್ರ ಮಾತಿಗೆ ಬೆಲೆ ಕೊಟ್ಟು ನಿನಗೆ ಇಲ್ಲಿರೋದಕ್ಕೆ ಅವಕಾಶ ಕೊಟ್ಟಿದ್ದೀನಿ. ಅವ್ರಿಗೆ ಎದುರು ಉತ್ತರ ಕೊಡ್ತಿದ್ಯಾ? ಜಾನಕಿ, ಹೋಗ್ಲಿ ಬಿಡು. ನೀನು ಅವಳ ಮೇಲೆ ಕೋಪ ಮಾಡಿಕೊಂಡು ನಿನ್ನ ಆರೋಗ್ಯ ಹಾಳು ಮಾಡ್ಕೊಬೇಡ. ಎಲ್ಲ ನಿನ್ನಿಂದನೇ ಅಜ್ಜಿ. ನೀನು ಹೋಗು ಅಂತ ಫೋರ್ಸ್ ಮಾಡಿಲ್ಲ ಅಂದಿದ್ರೆ ಅಮ್ಮ ಸುಮ್ಮನೆ ಇರ್ತಿದ್ರು. ಹಾಕ್ತೀನಿ ನೋಡು. ಅತ್ತೆಗೆ ಇನ್ನೊಂದು ಎದುರು ಉತ್ತರ ಕೊಟ್ರು ನಿನ್ನ 32 ಹಲ್ಲು ಉದುರು ಬಿಡಬೇಕು. ಹಾಗೆ ಬಾರಿಸ್ತೀನಿ. ಅಮ್ಮ, ನನಗೂ ಮದುವೆ ಆಗಿದೆ ಅನ್ನೋದು ನೆನಪಿರ್ಲಿ. ನೀನೇನಾದರೂ ಆ ರೀತಿ ಮಾಡಿದ್ರೆ ಸುಮ್ಮನೆ ಇರ್ತೀನಿ ಅಂತ ಅನ್ಕೊಂಡಿದ್ಯಾ? ಅದೆಲ್ಲ ಸರಿ, ನೀನು ನಮ್ಮ ಮನೆಯಿಂದ ಯಾವಾಗ ಹೋಗ್ತೀಯ ಅಂತ ಹೇಳು. ದಿವ್ಯಾ, ಹಠ ಮಾಡಬೇಡ್ವೆ. ಗಂಡನ ಮನೇಲಿ ಬಾಳಿ ಬದುಕಬೇಕು ಕಣೆ ನೀನು. ಅಜ್ಜಿ, ಮತ್ತೆ ಶುರು ಮಾಡಬೇಡ. ನಾನಿನ್ನು ಇಲ್ಲೇ ಪರ್ಮನೆಂಟ್ ಆಗಿರೋಕೆ ಬಂದಿಲ್ಲ. ಇರಲ್ಲ ತಾನೇ? ಹೋಗು ಮತ್ತೆ. ಹಬ್ಬ ಮುಗಿದು ಇಷ್ಟು ದಿನ ಆದರೂ ಹೋಗೋ ಲಕ್ಷಣಗಳೇ ಕಾಣಿಸ್ತಾ ಇಲ್ವಲ್ಲ. ಸತ್ಯನ್ ನೋಡ್ದೇನೆ ನ್ಯಾಯವಾಗಿ ಗಂಡನ ಜೊತೆ ಬಂದ್ಲು, ಹಬ್ಬ ಮುಗಿಸ್ಕೊಂಡ್ಲು, ಗಂಡನ ಮನೆಗೆ ಹೋದ್ಲು. ನಿಂದೇನ್ ತಕರಾರಿಲ್ಲಿ, ಹೋಗ್ತಾ ಇರ್ಬೇಕಷ್ಟೇ. ಅಮ್ಮ, ಪದೇ ಪದೇ ಅವಳ ಜೊತೆ ಕಂಪೇರ್ ಮಾಡಬೇಡ, ನನಗೆ ಇಷ್ಟ ಆಗಲ್ಲ. ಸತ್ಯ ಯಾವಾಗಲೂ ಕಹಿನೇ ಕಣೆ. ನಿನ್ನ ಸಂಸಾರದ ಮೇಲಿನ ಕಾಳಜಿಯಿಂದ ನಾವು ಈ ಮಾತು ಹೇಳ್ತಿಲ್ಲ.
ನಾವು ಮರ್ಯಾದಸ್ಥರು. ಅಕ್ಕಪಕ್ಕದ ಮನೆಯವರು ಓಡ್ ಹೋಗಿರೋ ಮಗಳು ಮತ್ತೆ ಮನೆಗೆ ಬಂದು ಕೂತಿದ್ದಾಳೆ ಅಂತ ಮಾತಾಡ್ಕೋಬಾರ್ದಲ್ವಾ? ಅದಕ್ಕೆ ಹೇಳ್ತಾ ಇದ್ದೀನಿ, ಹೊರಡು ಇಲ್ಲಿಂದ. ಅಜ್ಜಿ, ನಿನ್ ಸೊಸೆಗೆ ಸುಮ್ಮನೆ ಇರಕ್ಕೆ ಹೇಳು. ತುಂಬಾ ಅವಮಾನ ಮಾಡ್ತಿದ್ದಾರೆ. ಅವ್ರಿಗೇನು ಚಾಡಿ ಹೇಳೋದು ನೀನು? ಇಷ್ಟೊಂದು ಸ್ವಾಭಿಮಾನ ಇರೋಳು ಹೋಗ್ತಾ ಇರ್ಬೇಕಷ್ಟೇ. ನೀನು ಕೋಟ್ಯಾಧೀಶ್ವರನ್ನ ಕಟ್ಕೊಂಡಿದೀಯಲ್ಲ, ಮತ್ತ್ಯಾಕೆ ಇಲ್ಲಿದೆಯಾ? ಹೋಗಿ ನಿನ್ ಬಂಗ್ಲೆಲಿರೋ. ನಿನ್ ಕೋಟ್ಯಾಧೀಶ್ವರ ಗಂಡನೇ ನಿನ್ನ ಕರ್ಕೊಂಡು ಹೋಗ್ತೀನಿ ಅಂತಿರುವಾಗ ನಿಂದೇನೆ. ಅವ್ನು 1000 ಹೇಳ್ತಾನಮ್ಮ, ಎಲ್ಲನೂ ಕೇಳ್ಕೊಂಡು ಕೂತ್ಕೊಳಕ್ಕಾಗಲ್ಲ. ಕಟ್ಕೊಂಡ್ಮೇಲೆ ಕೇಳಲೇಬೇಕು. ನೀನ್ ಇವತ್ತಿಲ್ಲಿಂದ ಹೋಗ್ಬೇಕಷ್ಟೇ. ವಾವ್ ಅಮ್ಮ, ವಾವ್, ನನಗೆಷ್ಟು ಖುಷಿ ಆಗ್ತಿದೆ ಗೊತ್ತಾ? ಯಾಕೆ? ನೀನು ನಿನ್ನ ಸೊಸೆ ಮೇಲೆ ತೋರಿಸ್ತಿರೋ ಪ್ರೀತಿ ಕಾಳಜಿ ಎಲ್ಲ ವಾವ್. ಐ ಕ್ಯಾನ್ ನಾಟ್ ಇವನ್ ಇಮ್ಯಾಜಿನ್. ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ ಬಾ. ಕುಂಕುಮತ್ ಸಾಕು, ವಿಷಯಕ್ಕೆ ಬಾ. ಮತ್ತಿನ್ನೇನಮ್ಮ, ಅವಳಿಗೇನೋ ಒಂದು ಚೂರು ಕೈ ಏಟಾಗಿದೆ ಅಂದ ಮಾತ್ರಕ್ಕೆ ನೀನು ಇಷ್ಟೊಂದು ಬದಲಾಗ್ಬಿಡದ? ನೀನು ಅವಳ ಮೇಲೆ ತೋರಿಸ್ತಿರೋ ಕಾಳಜಿ ನೋಡ್ತಿದ್ರೆ ಅವಳನ್ನೇ ನೀನು ಈ ಮನೆಗೆ ಪರ್ಮನೆಂಟಾಗಿ ಸೊಸೆ ಮಾಡ್ಕೊಳ್ಳೋ ಥರ ಕಾಣ್ತಿದೆ. ಕೀರ್ತನ, ನಿನ್ನ ಬುಡಾನೇ ಗಟ್ಟಿ ಇಲ್ಲ. ಹಾಗಿದ್ಮೇಲೆ ಇನ್ನೊಬ್ಬರ ಬಗ್ಗೆ ಬೆರಳು ಮಾಡಿ ತೋರಿಸ್ಬೇಡ. ಸಾಧ್ಯ ಆದರೆ ನಿನ್ನ ಬುಡಾನ ಗಟ್ಟಿ ಮಾಡ್ಕೊ. ಅಮ್ಮ, ಅವತ್ತೇನಾಗಿದೆ ಅಂತ ನಿನಗೂ ಚೆನ್ನಾಗಿ ಗೊತ್ತಿದೆ. ಸುಮ್ಮನೆ ನನ್ನ ಗಂಡ ಮಾಡಿರೋ ತಪ್ಪಿಗೆ ನಾನು ಅನ್ಭವಿಸ್ತಾ ಕೂತಿದ್ದೀನಿ. ನೋಡು ಕೀರ್ತನ, ಗಂಡ ಹೆಂಡತಿ ಅಂದಮೇಲೆ ಒಂದೇ ಲೆಕ್ಕ. ಸುಹಾಸ್ ತಪ್ಪು ಮಾಡಿದ್ರೆ ಅದರಲ್ಲಿ ನಿನಗೂ ಅರ್ಧ ಪಾಲಿರುತ್ತೆ. ಗಂಡ ಹೆಂಡತಿ ಅಂದರೆ ಕಷ್ಟ ಸುಖ ಎರಡರಲ್ಲೂ ಇಬ್ಬರೂ ಭಾಗಿಯಾಗಿರ್ತಾರೆ, ಅದನ್ನು ತಿಳ್ಕೊ. ಓ, ಸೊ ನೀನೀಗ ಕಾರ್ತಿಕ್ ಸತ್ಯ ಇಬ್ರು ಒಂದೇ ಅಂತ ಕನ್ಸಿಡರ್ ಮಾಡ್ತಿದ್ಯಾ? ಕೀರ್ತನ, ಸಾಕು. ನೀನು ಹೇಳೋಷ್ಟು ಸಮಸ್ಯೆ ಇಲ್ಲಿದೆ ಅಂತ ನನಗನ್ನಿಸ್ತಾ ಇಲ್ಲ. ನಾನು ತಲೆ ತಿನ್ಬೇಡ, ಸುಮ್ಮನೆ ಹೊಟ್ಟೋಗು. ಅಮ್ಮ ಪ್ಲೀಸ್. ಅವಳವತ್ತು ನಿನ್ನನ್ನು ಸೇವ್ ಮಾಡಿದ್ಲು ಅನ್ನೋ ಕಾರಣಕ್ಕೆ ನೀನು ಇಷ್ಟೊಂದು ಬದಲಾಗ್ಬಿಡದ? ನಮ್ಮ ಕಾರ್ತಿಕ್ ಫ್ಯೂಚರ್ ಬಗ್ಗೆ ನಿನಗೆ ಚಿಂತೆನೇ ಇಲ್ಲ ಅಲ್ವಾ? ಕಾರ್ತಿಕ್ ಕೂಡ ಸತ್ಯನ ಜೊತೆ ಹೊಂದ್ಕೋತಾ ಇದ್ದಾನೆ. ಅಲ್ಲಮ್ಮ, ಹೊಂದ್ಕೋಬೇಕಾಗಿರೋದು ಸತ್ಯ ಅಲ್ವಾ? ನಮ್ಮ ಕಾರ್ತಿಕ್ ಯಾಕೆ ಹೊಂದ್ಕೋಬೇಕು ಅಂತ? ನಂಗಂತೂ ಇದು ಕಾರ್ತಿಕ್ ಮನೆನಾ ಅಥವಾ ಸತ್ಯನ್ ಮನೆನಾ ಅನ್ನೋದೇ ಡೌಟ್ ಅಮ್ಮ. ಕೀರ್ತನ, ಏನು ನಿನ್ನ ಸಮಸ್ಯೆ? ಅಮ್ಮ, ಇದು ನನ್ನ ತಮ್ಮನ ಭವಿಷ್ಯ. ಕಾರ್ತಿಕ್ ಸುಮ್ಮನೆ ಅಪ್ಪನಿಗೋಸ್ಕರ ಸತ್ಯನ್ ಜೊತೆ ನೇಮ್ ಸೇಕೋಗಿದ್ದಾನೆ ಅಷ್ಟೇ. ನಾವೆಲ್ಲರೂ ಮದುವೆ ಮಾಡ್ಕೊಳ್ಳೋದಾದ್ರೂ ಏನಕ್ಕೆ ಹೇಳು? ನಮಗೆ ಒಬ್ಬರು ಪಾರ್ಟ್ನರ್ ಇರಬೇಕು, ನಮ್ಮ ಎಮೋಷ್ನಲ್ ಫೀಲಿಂಗ್ಸ್ಗೆ ಸ್ಪಂದಿಸ್ಕೊಂಡು ಹೋಗೋದಕ್ಕೆ ಒಂದು ಜೀವ ಇರಬೇಕು ಅಂತ ತಾನೆ. ನಮ್ಮ ಕಾರ್ತಿಕ್ ಜೊತೆ ಸತ್ಯ ಯಾವತ್ತಾದರೂ ಆ ಥರ ಇದ್ದಾಳ ಅಮ್ಮ? 3 ಹೊತ್ತು ಇಬ್ರು ಕಿತ್ತಾಡ್ತಾನೆ ಇರ್ತಾರೆ. ನಾವ್ಯಾರು ಅವ್ರ ಮುಂದೆ ಹೋದರೆ ಎಲ್ಲ ನಾರ್ಮಲ್ ಆಗಿದೆ ಅನ್ನೋ ಥರ ಮ್ಯಾನೇಜ್ ಮಾಡ್ತಾರೆ. ಸೊ ಮಚ್ ಡ್ರಾಮಾ. ಒಳ್ಳೆ ನಾಟಕದ ಜೀವನಮ್ಮ ಅವ್ರದ್ದು. ಹಿಂಗಿರ್ಬೇಕಾದ್ರೆ ನಮ್ಮ ಕಾರ್ತಿಕ್ಕು ಸಂಸಾರಸ್ಥ ಅಂತ ಅನ್ನಿಸ್ಕೋತಾನಮ್ಮ? ಅಮ್ಮ, ನೀನು ಎಮೋಷ್ನಲ್ ಆಗಿ ಯೋಚನೆ ಮಾಡಬೇಡ. ನಿನ್ನ ಫೋಕಸ್ ಏನಿದ್ರು ಕಾರ್ತಿಕ್ ಫ್ಯೂಚರ್ ಆಗಿರಬೇಕು. ಹ್ಯಾಸ್ ಇಟ್ ಈಸ್, ಆ ಸತ್ಯ ಈ ಕೋಟೆ ಮನೆಗೆ ಯಾವತ್ತಿದ್ರೂ ಒಳ್ಳೆ ಸೊಸೆ ಆಗೋದಕ್ಕೆ ಸಾಧ್ಯನೇ ಇಲ್ಲ. 6 ತಿಂಗಳು ಅಗ್ರಿಮೆಂಟ್ ಬರೆಸ್ಕೊಂಡಿದ್ಯಾ?
ಅಕಸ್ಮಾತ್ ನೀನೇನಾದ್ರೂ ಅದನ್ನ ಮರ್ತ್ರೆ ಕಾರ್ತಿಕ್ಕು ಅವನ ಸುಖ ಸಂತೋಷದ ಭವಿಷ್ಯದ ಬಗ್ಗೆ ಮರಿಬೇಕಾಗುತ್ತೆ. ಇವಳಿಗೆ ಹೆಂಗಪ್ಪ ಅರ್ಥ ಮಾಡಿಸ್ಲಿ? ನನ್ನ ಪಾಡಿಗೆ ನನಗೆ ಇರೋಕ್ಕೆ ಬಿಡಲ್ಲ ಅಂತಾಳೆ. ಸುಮ್ಮನೆ ಇದ್ರೆ ಹ್ಯೂಮನ್ ಥರ ಟ್ರೀಟ್ ಮಾಡು ಅಂತಾಳೆ. ಮಾತಾಡ್ಸಿದ್ರೆ ಇನ್ನೇನೋ ಕಲ್ಪನೆ ಮಾಡ್ಕೊತಾಳೆ. ಇನ್ನೆಂಗೆ ಹೇಳಕ್ಕಾಯ್ತು ನಾನು? ಬೇಡ, ಮೆಸೇಜ್ ಮಾಡೋದೇ ಬೇಡ. ನಾನೇನೋ ಕಳಿಸಿದ್ರೆ ಅವಳು ಇನ್ನೇನೋ ಅರ್ಥ ಮಾಡ್ಕೊತಾಳೆ. ಕಾಲೇ ಮಾಡ್ಬಿಡೋಣ. ಏನು ಏನದು ಹುಚ್ಚುಚ್ಚು ಮೆಸೇಜ್ಗಳು? ಮಾಡಕ್ಕೆ ಬೇರೆ ಏನು ಕೆಲಸ ಇಲ್ವಾ ನಿಂಗೆ? ನಿಮಗೆ ಮಾಡಕ್ಕೆ ಬೇರೆ ಕೆಲಸ ಇಲ್ವಾ? ಅಲ್ಲ, ಮಾಡೋ ಕೆಲಸನ ಬಿಟ್ಬಿಟ್ಟು ಎಲ್ಲಿ ಹೋಗಿದ್ದೀರಾ? ವಾಟ್? ಏನಂಗಂದ್ರೆ? ಸರ್, ನಾನು ನಿಮ್ಮ ಸ್ಟೂಡೆಂಟಾಗಿ ಮಾತಾಡ್ತಾ ಇರೋದು. ಎಲ್ಲಿ ಸರ್ ನೀವು? ಟ್ಯೂಷನ್ ಕೊಡೋರು ಪತ್ತೆನೇ ಇಲ್ಲ. ರಿತು, ಹಬ್ಬದ ಮೇಲೆ ಹಬ್ಬ ಬಂತಲ್ವಾ, ಅದಕ್ಕೆ ಪಾಠ ಇರಲಿಲ್ಲ ಅಷ್ಟೇ. ಹಾಗಂತ ಪಾಠನ ಮಿಸ್ ಮಾಡೋಕ್ಕಾಗತ್ತಾ? ಆಮೇಲೆ ನಾನು ಫೇಲ್ ಆದರೆ ನಿಮ್ಗೆ ತಾನೇ ಕೆಟ್ಟ ಹೆಸರು. ಅದೇ ನನಗೆ ಭಯ. ಕೆಟ್ಟ ಹೆಸರು ತೊಗೊಳಕ್ಕೆ ನಾನು ರೆಡಿ ಇಲ್ಲ. ಸರಿ, ಯಾವಾಗಿಂದ ಪಾಠ ಶುರು ಮಾಡೋಣ? ಅದಕ್ಕೆ ಮುಹೂರ್ತ ನೋಡಬೇಕಾ ಸರ್? ಕೇಳಿದ್ದಕ್ಕೆ ಉತ್ತರ ಕೊಡೋರಿತ್ತು, ಎಕ್ಸ್ಟ್ರಾ ಮಾತಾಡಬೇಡ. ಏನೇ ಹೋ, ಇವತ್ತಿಂದನೇ ಪಾಠ ಶುರು ಮಾಡ್ತೀನಿ ಬಿಡು. ಇನ್ಮೇಲೆ ನೋಡ್ತೀರಿ ಸರ್ ಈ ರಿತುನ. ನಿಮಗೆ ಶಾಕ್ ಆಗುತ್ತೆ. ನನಗೆ ಆಲ್ರೆಡಿ ಬೇಕಾದ ಶಾಕ್ ಕೊಟ್ಟಿದ್ಯಾ? ಈ ಸಲ ಅದು ಚೆನ್ನಾಗಿ ಓದಿ ಸರ್ಪ್ರೈಸ್ ಕೊಡು ಸಾಕು. ಓಕೆ ಸರ್, ನೀವು ಹೇಗೆ ಹೇಳ್ತಿರೋ ಹಾಗೆ. ಕ್ಲಾಸ್ ಮಾತ್ರ ಮಿಸ್ ಮಾಡಬೇಡಿ, ಬಂದ್ಬಿಡಿ. ಆಮೇಲೆ ನಿಮಗೋಸ್ಕರ ನಾನು ಕಾಯ್ತಾ ಇರ್ತೀನಿ ಅಂತೆಲ್ಲ ಅನ್ಕೋಬೇಡಿ. ಖಂಡಿತ ನಿಮಗಂತೂ ವೆಯ್ಟ್ ಮಾಡ್ತಿರಲ್ಲ, ಆದರೆ ಪಾಠನ ಕಲಿಯೋಕ್ಕೆ ನಾನಂತೂ ವೆಯ್ಟ್ ಮಾಡ್ತಾ ಇರ್ತೀನಿ. ಬಾಯ್, ಸಿ ಯು. ಸತ್ಯ, ಇದು ವಾಸಿ ಆಗೋಕ್ಕೆ 1 ತಿಂಗಳಾರು ತಗೊಳುತ್ತೆ ಅನ್ಸುತ್ತೆ. ಅಷ್ಟೆಲ್ಲ ಸೀನ್ ಇಲ್ಲ. ಇನ್ನೊಂದು 2 ದಿವಸದಲ್ಲಿ ನಾನು ಸರಿ ಹೋಗ್ತೀನಿ. ಇಷ್ಟು ಸಣ್ಣ ಗಾಯಕ್ಕೆ ನಾವಷ್ಟೆಲ್ಲ ಬಿಲ್ಡಪ್ ತಗೊಳ್ಳಲ್ಲ. ನಾವ್ಯಾರು ಗೊತ್ತಲ್ಲ, ಸತ್ಯ. ಇದೆಲ್ಲ ನಮಗೆ ಜುಜುಬಿ. ಪಟಾಕಿನ ಕೈಯಲ್ಲಿ ಇಟ್ಕೊಂಡು ಅಂಟಿಸೋರು ನಾವು. ಇದೆಲ್ಲ ಅಂಟುತ್ತಾ? ಈ ಬಿಲ್ಡಪ್ಗೆ ಏನೂ ಕಡಿಮೆ ಇಲ್ಲ. ಅದು ಸರಿ, ನೀನೊಂದು ಚಾಲೆಂಜ್ ಆಕ್ಸೆಪ್ಟ್ ಮಾಡಿದ್ಯಲ್ಲ, ನೆನಪಿದ್ಯಾ? ಆ ಪದದ ಅರ್ಥ ತಿಳ್ಕೊಳ್ಳೋಕ್ಕೆ ಇನ್ನು ಎಷ್ಟು ಟೈಮ್ ಬೇಕೋ? ಅದ ಸಖಿ ಭಾರ್ಯ. ಸಖಿ ಭಾರ್ಯ. ಹೌದು, ಹಂಗಂದ್ರೇನು? ಹಾಗಂದ್ರೆ ನೀನು ನನಗೆ ಏನಾಗ್ತೀಯೋ ಅದು.
ಸಖಿ ಅಂದರೆ ಫ್ರೆಂಡ್ ಅಂತ ಗೊತ್ತು, ಆದರೆ ಅದ್ರ ಜೊತೆ ಇನ್ನೇನೋ ಇದೆ. ಅದೆರಡೂ ಸೇರಿಸಿದ್ರೆ ಏನು ಅರ್ಥ ಬರುತ್ತೆ ಅಂತ ಗೊತ್ತಿಲ್ಲ. ಅದ್ಭುತವಾದ ಅರ್ಥ ಬರುತ್ತೆ ಸತ್ಯ. ಹೇಳು ಅಮರ್ ಬೇಬಿ, ಅವತ್ತಿಂದ ಕಾಡಿಸ್ತಾ ಇದೆಯಾ, ಅದೇನು ಅಂತ ಹೇಳ್ಬಾರ್ದಾ? ನಾನು ನಿನ್ನಷ್ಟೆಲ್ಲ ಓದಿಲ್ಲ, ಅದಕ್ಕೆ ನೀನೇ ಏನು ಅಂತ ಹೇಳು. ನೀನು ಅಷ್ಟೇ, ಅವತ್ತಿಂದ ಹಿಡಿತೀನಿ ಕಂಡು ಹಿಡಿತೀನಿ ಅಂತ ಹೇಳಿದೆ ಆಯ್ತು, ಏನು ಕಂಡೇ ಹಿಡ್ದಿಲ್ಲ. ಆ ಪದದ ಅರ್ಥ ಕಂಡು ಹಿಡ್ದಿಲ್ಲ, ಆದ್ರೂ ರಾಜ ಹುಲಿ ಗಲಿಗೆ ಹುಲಿ ಅಂತ ಬಿಲ್ಡಪ್. ಈಗೇನು ಆ ಪದದ ಅರ್ಥ ಹೇಳಲ್ವಾ? ಹೇಳ್ತೀನಿ, ಆದ್ರೆ ನೀನು ಸೋತಿ ಅಂತ ಒಪ್ಕೊಬೇಕು. ಒಪ್ಕೋತ್ಯಾ? ನಾನು ಸೋತೆ ಅಂತ ಒಪ್ಕೋಬೇಕು. ಆಗಲ್ಲ ಅಂದ್ರೆ? ಆಗಲ್ಲ ಅಂದ್ರೆ ಅರ್ಥ ಹೇಳಬೇಕು. ಅರ್ಥ ಗೊತ್ತಿಲ್ಲ ಅಂದ್ರೆ? ಸೇಮ್, ನೀನು ಸೋತೆ ಅಂತ ಅರ್ಥ. ಸತಾಯಿಸ್ತೀಯ ಅಲ್ವಾ? ಸೋಲೋದು ನಾನಲ್ಲ, ನೀನು. ಶಾಕಿನಿ ರಂಗಿನಿ ಖನ 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 ರುದ್ರಿಣಿ ಮೋಹಿನಿ ಮಿಂಗಿಣಿ ಮನಮೋಹಕ ಮಾಯಿನಿ. ಏನಜ್ಜಿ ಹೋಗು ಹೋಗು ಅಂತಿದ್ಯಾ? ನಾನೇ ನಿನ್ನ ತಲೆ ಮೇಲೆ ಕೂತಿದ್ದೀನಾ? ನಾನಾಗಿದ್ದಕ್ಕೆ ಇಷ್ಟು ಮೆತ್ತಗೆ ಹೇಳ್ತಾ ಇದ್ದೀನಿ. ನಿಮ್ಮ ಅಮ್ಮ ಆಗಿದ್ರೆ ಕತ್ತಿಳು ದಬ್ಬಿರೋಳು. ಇಲ್ಲ ಅಜ್ಜಿ, ಆ ಕೊಂಪೆಗೆ ನಾನು ಹೋಗಲ್ಲ. ಅಲ್ಲಿಗೆ ಹೋದ್ರೆ ಅಷ್ಟು ಸುಲಭವಾಗಿ ವಾಪಸ್ ಬರೋಕ್ಕಾಗಲ್ಲ. ಅದಕ್ಕೆ ಮನ್ಸಿರೋಷ್ಟು ದಿನ ಇಲ್ಲಿದ್ದು ಹೋಗ್ತೀನಿ ಅಂತ ಹೇಳ್ದೆ. ಜಾನಕಿ, ಜಾನಕಿ, ಏನತ್ತೆ? ನೀನು ದಿವ್ಯನ ಮೇಲೆ ಅಷ್ಟೊಂದು ಕೂಗಾಡಬಾರ್ದಾಗಿತ್ತು ಕಣೆ. ಅವಳು ನಮಗೆ ಮಾಡಿದ ಅವಮಾನಕ್ಕೆ ನಾನು ಕೂಗಾಡಿದ ಕಡಿಮೆನೇ ಅತ್ತೆ. ನೀವಿಲ್ಲದೆ ಇದ್ದಿದ್ರೆ ಹೆತ್ತು ಮಗಳು ಅಂತ ನೋಡಿದೆ ಕತ್ತೆ ಹೆಸಿಗೆ ಸಾಯಿಸ್ಬಿಡ್ತಿದ್ದೆ ಅತ್ತೆ. ಅಷ್ಟು ಅವಮಾನ ಮಾಡಿದಾಳ ಅವಳು ನಮಗೆ. ಆಗೋಗಿದೆ ಜಾನಕಿ. ಈಗ ಅಂದ್ಕೊಂಡು ನೊಂದ್ಕೊಂಡ್ರೆ ಏನು ಪ್ರಯೋಜನ ಹೇಳು? ದಿವ್ಯನ ಜೀವನ ಸರಿ ಇಲ್ಲ ಜಾನಕಿ. ಅದಕ್ಕೆ ಕಣೆ ಅವಳು ಗಂಡಿನ ಮನೆಗೆ ಹೋಗಲ್ಲ ಅಂತಿರೋದು. ಸರಿ ಇಲ್ಲ ಅಂದರೆ ನಾವೇನು ಮಾಡೋಕ್ಕಾಗತ್ತೆ ಅತ್ತೆ? ಅದು ಅವಳೇ ಆಯ್ಕೆ ಮಾಡ್ಕೊಂಡಿರೋ ಜೀವನ ಅಲ್ವಾ? ಕಷ್ಟನೋ ಸುಖನೋ ಅನುಭವಿಸ್ಲಿ ಬಿಡಿ. ಇಲ್ಲೇ ಕೂತ್ ಬಿಡ್ತೀನಿ ಅಂದ್ರೆ ಆಗತ್ತಾ? ಆಗಲ್ಲ. ಹಾಗಂತ ಕತ್ತಿಡ್ ದಬ್ಬಕ್ಕಾಗತ್ತಾ? ಅವಳಿಗಿರೋ ಸಿಟ್ಟು ಸೆಡುವಿಗೆ ಅಲ್ಲಿ ಪರಿಸ್ಥಿತಿ ಚೆನ್ನಾಗಿದ್ದಿದ್ರೆ ಯಾವಾಗಲೂ ಹೋಗಿರೋಳು. ಅಲ್ಲಿ ಪರಿಸ್ಥಿತಿ ಚೆನ್ನಾಗಿಲ್ಲ, ಅದಕ್ಕೆ ಆಗೋ ಅವಮಾನ ಎಲ್ಲ ತಡ್ಕೊಂಡು ಇಲ್ಲೇ ಇದ್ದಾಳೆ ಕಣೆ. ಅದು ನಮ್ಮ ಸಮಸ್ಯೆ ಅಲ್ಲ ಅತ್ತೆ. ಅವಳು ಇಲ್ಲಿರೋದು ಬೇಡ ಅಷ್ಟೇ. ಬೇಡ, ಕಳಿಸ್ಬಿಡೋಣ. ಆದರೆ ಅವಳ ಜೀವನದಲ್ಲಿ ಏನು ನಡೀತಾ ಇದೆ ಅಂತ ನಾನು ತಿಳ್ಕೊಬೇಕು. ಅಲ್ಲ ಅತ್ತೆ, ನೀವ್ಯಾಕೆ? ನೋಡಿ ಜಾನಕಿ, ಯಾವಾಗ ನಮ್ಮ ಹತ್ರ ಏನು ಇರಲ್ವೋ ಆವಾಗಲೇ ಕೊಚ್ಕೊಳ್ಳೋದು ಜಾಸ್ತಿ. ದಿವ್ಯಾ ಕೋಟಿ ಕೋಟಿ ಬಂಗ್ಲೆ ಅದು ಇದು ಅಂತ ಮಾತಾಡುವಾಗ ನಿಂಗೆ ಅನುಮಾನ ಬರಲಿಲ್ವೇನೆ? ಇವಳು ಇಲ್ಲದೆ ಇರೋದನ್ನು ಕಲ್ಪನೆ ಮಾಡ್ಕೊಂಡು ಹೇಳ್ತಿದ್ದಾಳೆ ಅಂತ ನಿಂಗೆ ಅನ್ನಿಸ್ಲೇ ಇಲ್ವಾ? ಏನಾದರೂ ಮಾಡ್ಕೊಳ್ಳಿ ಅತ್ತೆ, ನಮ್ಗೆ ಯಾಕೆ ಬೇಕವಳು ಉಸಾಬರಿ? ಹೆತ್ತು ಹೊತ್ತವಳು ಕಣೆ ನೀನು. ಮನಸ್ಸನ್ನ ಇಷ್ಟೊಂದು ಕಲ್ಲು ಮಾಡ್ಕೋಬೇಡ. ಈಗ ಅವಳು ಬಾಯಿ ತಪ್ಪಿ ಏನಂದ್ಲು ಗೊತ್ತಾ? ಏನು? ನಾನು ಆ ಕುಂಪೆಗೆ ಹೋಗಲ್ಲ ಅಂತ ಅಂದ್ಲು. ಹಾಗಂದ್ಲ? ಮತ್ತೆ ಬಂಗ್ಲೆ ಅಂತಿರ್ತಾಳೆ? ಅಂತಿರ್ತಾಳೆ. ಅಭಿಮಾನ ಭಂಗ ಆಗಬಾರ್ದಲ್ಲ, ಅದಕ್ಕೆ ಆ ಸುಳ್ಳು ಹೇಳಿರೋದಕ್ಕೆ ಅದನ್ನೇ ಮ್ಯಾನೇಜ್ ಮಾಡ್ತಿದ್ದಾಳೆ. ನನಗಂತೂ ಒಂದು ಅರ್ಥ ಆಗ್ತಾ ಇಲ್ಲ ಅತ್ತೆ. ನನಗೂ ಅರ್ಥ ಆಗ್ತಿಲ್ಲ ಜಾನಕಿ. ಅದಕ್ಕೆ ಅರ್ಥ ಮಾಡ್ಕೊಳ್ಳೋಕ್ಕೆ ಅವಳಿರೋ ಜಾಗಕ್ಕೆ ನಾನು ಹೋಗ್ತೀನಿ ಅಂತ ಹೇಳ್ತಿರೋದು. ಅವಳಿರೋ ಕಡೆ ಅಂದರೆ ಎಲ್ಲಿಗೆ? ಅವಳನ್ನ ಗಂಡನ ಮನೆ ಕಳಿಸೋದು, ಅವಳ ಹಿಂದೆ ನಾನು ಹೋಗೋದು.
ಹಾಗೆ ಮಾಡಿದ್ರೇ ಸತ್ಯ ಏನು ಅಂತ ನಮಗೆ ಗೊತ್ತಾಗುತ್ತೆ. ಬೇಡ ಅತ್ತೆ, ಖಂಡಿತ ಬೇಡ. ಅವಳು ಮಾಡಿದ ಕರ್ಮನ ಅವಳೇ ಅನುಭವಿಸ್ಲಿ. ನೀವು ಯಾಕೆ ಈ ವಯಸ್ಸಲ್ಲಿ ಅವಳಿಂದ ಹೋಗಬೇಕು? ಯಾಕಂದರೆ ಅವಳು ನನ್ನ ಮೊಮ್ಮಗಳೇ. ಈ ವಿಚಾರದಲ್ಲಿ ನೀನು ನನ್ನ ತಡಿಬೇಡ. ನಾನು ಹೋಗೋಳೆ. ನಾನಂತೂ ದಿವ್ಯನ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಬರಲ್ಲ ಅತ್ತೆ. ತಿಳ್ಕೊಂಡು ನನಗೇನು ಆಗಬೇಕಾಗಿಲ್ಲ. ನಿನ್ನನ್ನು ಯಾರು ಬಾ ಅಂದರೂ ಮಾರಾಯ್ತಿ. ನೀನು ದೇವಸ್ಥಾನಕ್ಕೆ ಪ್ರಸಾದ ಮಾಡಿಕೊಡೋದು, ಹೂ ಕಟ್ಟೋದು ಇದನ್ನೆಲ್ಲ ನೋಡ್ಕೊ. ಸಹಾಯಕ್ಕೆ ಬೇಕು ಅಂದರೆ ಪಕ್ಕದ ಮನೆಯವ್ರನ್ನ ಯಾರಾದರೂ ಕರ್ಕೊಳ್ಳೆ. ನಾನು ಆ ದಿವ್ಯನ ಮನೆಗೆ ಕಾಕ್ರೋಚ್ನ ಕರ್ಕೊಂಡು ಹೋಗ್ತೀನಿ. ನಿಜ ಏನು ಅಂತ ನಾನು ತಿಳ್ಕೊಬೇಕು.